ಇಷ್ಟೇನಾ? ಎಷ್ಟು ನಿಮ್ಮ ಕ್ಲಾಸಲ್ಲಿ ಸ್ಟ್ರೆಂತ್? 30 ಮೆಂಬರ್ಸ್. ಎಷ್ಟು ಜನ ಪ್ರೆಸೆಂಟ್ ಇದ್ದೀರಿ ಇವತ್ತು? ಎಷ್ಟು? 29. ಒಬ್ರು ಆಬ್ಸೆಂಟಾ? ಯಾರು ಆಬ್ಸೆಂಟ್? ಅವ್ರು ಮಿಸ್ ಮಾಡ್ಕೊಂಡ್ರಿ ಇವತ್ತು ಸ್ಟೇಷನ್ ಅಲ್ವಾ? ಇವತ್ತೆಲ್ಲ ಯಾಕೆ ಬಂದಿರೋದು ಇಲ್ಲಿ ಸ್ಟೇಷನ್ಗೆ? ಏನ್ ನೋಡೋದಕ್ಕೆ? ಏನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇನ್ ನೋಡಿದ್ರಿ ಇವತ್ತು? ಜೈಲ್ ನೋಡಿದ್ರಾ? ಜೈಲಲ್ಲಿ ಯಾರಿಗೆ ಹಾಕ್ತಾರೆ? ಆಮೇಲೆ ಯಾರು? ಏನ್ ಹೆಸರು? ವೆರಿ ಗುಡ್. ಆಮೇಲೆ ಇನ್ಯಾರಿಗೆ ಹಾಕ್ತಾರೆ? ಯಾರಿಗಾದ್ರೂ ಕೊಲೆ ಮಾಡಿದಾಗ ಜೈಲಿಗೆ ಹಾಕ್ತಾರೆ. ಗುಡ್. ಆಮೇಲೆ ಕಳ್ತನ ಮಾಡೋರಿಗೆ, ಆಯ್ತಾ, ಪಿಕ್ ಪಾಕೆಟ್ ಮಾಡೋರಿಗೆ, ಮರ್ಡರ್ ಮಾಡೋರಿಗೆ, ಗಲಾಟೆ ಮಾಡೋರಿಗೆ, ಹೊಡಿಯೋರಿಗೆ, ಅವ್ರಿಗೆಲ್ಲ ಜೈಲಿಗೆ ಹಾಕ್ತಾರೆ. ಸಿಗರೇಟ್ ಸೇದೋರಿಗೆ ಹಾಕ್ತೀವ ಜೈಲಿಗೆ? ಅದಕ್ಕೆ ಯಾರು ಸಿಗರೇಟು ಸೇದಕ್ಕೆ ಹೋಗ್ಬಾರ್ದು ಮುಂದಕ್ಕೆ. ಅರ್ಥ ಆಯ್ತಾ? ಕುಡಿಯೋರು, ಸಿಗರೇಟ್ ಸೇದೋದು, ಅದು ಇದು ಜೈಲಿಗೆ ಹಾಕ್ಬಿಡ್ತೀವಿ ಮತ್ತೆ. ಹಾಂ, ಅದಕ್ಕೆ ಫಸ್ಟು. ಅದಾದಮೇಲೆ ಪೊಲೀಸ್ ಸ್ಟೇಷನ್ ಇರೋದು ನಿಮಗಾಗಿ. ಯಾರಿಗಾಗಿ? ನಿಮಗಾಗಿದೆ ಇದು. ಆಯಿತಾ? ನೀವೇನೋ ಭಯ ಪಡಬಾರ್ದು. ಎಲ್ಲಾದರೂ ತಪ್ಪೇನಾದರೂ ಇತ್ತು ಅಂದರೆ ನಿಮ್ಮ ಟೀಚರ್ಸ್ಗೆ ಹೇಳಬೇಕು. ನಿಮ್ಮ ಟೀಚರ್ಸ್ಗೆ ಹೇಳಬೇಕು. ಅದಾದಮೇಲೆ ನಿಮ್ಮ ಟೀಚರ್ಸು ಕೇಳಲಿಲ್ಲ ಅಂದರೆ ಪೇರೆಂಟ್ಸ್ಗೆ ಹೇಳಬೇಕು. ಪೇರೆಂಟ್ಸು ಕೇಳಿಲ್ಲ ಅಂದರೆ ಸ್ಟೇಷನ್ಗೆ ಬಂದು ನಾವು ಇಲ್ಲೇ ಇರ್ತೀವಿ. ಡೈರೆಕ್ಟಾಗಿ ಬಂದು ನಿಮ್ಮ ಅಪ್ಪ ಜೊತೆಗೆ ಬಂದು ಇಲ್ಲೇ ನಮಗೆ ಹೇಳ್ಬೋದು. ಗೊತ್ತಾಯ್ತಾ? ನಿಮ್ಗೆ ಯಾರಾದರೂ ತೊಂದರೆ ಮಾಡ್ತಾರೆ, ಹುಡುಗರೇನಾದರೂ ನಿಮಗೆ ಕಿಟ್ಲೆ ಮಾಡ್ತಾರೆ, ಏನಾದರೂ ಇತ್ತು ಅಂದರೆ ಹೆಣ್ಮಕ್ಳು ಭಯ ಪಡೋಕೆ ಹೋಗ್ಬಾರ್ದು. ಸ್ಟೇಷನ್ಗೆ ಬಂದು ಹೇಳ್ಬೋದು. ಹುಡುಗರು ಅಷ್ಟೇ. ಏನಪ್ಪ ಎಲ್ಲರೂ ಗಲಾಟೆ ಆಗ್ತದೆ ಅದು ಇದು ಅಂದರೆ, ನಿಮ್ಗೆ ಯಾರಾದರೂ ರ್ಯಾಗಿಂಗ್ ಮಾಡ್ತಾರೆ, ಇಲ್ಲ ಏನಾದರೂ ಸಿಗರೇಟ್ಸ್ ಅದು ಅಂತ ಹೇಳ್ತಾರೆ, ಅದು ಇದು ಅಂದರೆ ನಿಮ್ಮ ಟೀಚರ್ಸ್ಗೆ ಹೇಳ್ಬೇಕು. ನಿಮ್ಮ ಟೀಚರ್ಸ್ಗೆ ಹೇಳಿ ಅದನ್ನು ಅಲ್ಲೇ ಕಂಟ್ರೋಲ್ ಮಾಡಿಸ್ಕೊಂಡು ಕೆಟ್ಟದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಾ? ಸಿಗರೇಟ್ಸ್ ಸೇದೋದು ಅದು ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಇದೆಲ್ಲ ನಮ್ಮ ಸ್ಟೇಷನಲ್ಲಿ ಗನ್ನು. ಮುಟ್ಟಿ ಇದು .303 ಅಂತಾರೆ. ಏನಂತಾರೆ? ವೆಪನ್. ಅದರಲ್ಲಿ ಏನು ಮಾಡ್ತೀವಿ? ಶೂಡು ಗುಂಡಾಕಿ ಹೊಡಿತೀವಿ ಯಾರಿಗಾದ್ರು. ಗೊತ್ತಾಯ್ತಾ? ಆ ಥರ ಇರುತ್ತದು. ಆಯಿತು, ಈ ಕಡೆ ಕೇಳಿ. ಅದು ಸ್ಟೇಷನಲ್ಲಿ ಇರುತ್ತದು. ಎಲ್ಲಾದರೂ ಗಲಾಟೆ ಆದಾಗ ಬಂದೋಬಸ್ತಿಗಳು ಅಲ್ಲಿ ಇಲ್ಲಿ ತಗೊಂಡೋಗಿ, ಯಾರಾದರೂ ಜನ ಜಾಸ್ತಿ ಸೇರಿದಾಗ ನಾವು ಏರಲ್ಲಿ ಫೈರ್ ಮಾಡಿ, ಆಗಲೂ ಜನ ಹೋಗಿಲ್ಲಂದರೆ ಆಮೇಲೆ ಗುಂಡು ಹೊಡಿಯೋದು. ಹಂಗಾಗಿ ಇದು ಒಂದು ಸ್ಟೋರ್ಸ್ ರೂಮು. ಸ್ಟೇಷನಲ್ಲಿ ಜೈಲೆಲ್ಲ ನೋಡಿದ್ರಾ? ಜೈಲು ನೋಡಿದ್ದೀರಾ? ಅದು ಬಂದು ಇನ್ಸ್ಪೆಕ್ಟರ್ ಇರ್ತಾರಲ್ಲಿ. ಇನ್ಸ್ಪೆಕ್ಟರ್ ಅಂದರೆ 3 ಸ್ಟಾರ್ ಇರುತ್ತೆ. ನಮ್ದು 2 ಸ್ಟಾರ್ ಬಂದು ಸಬ್ ಇನ್ಸ್ಪೆಕ್ಟ್ರು. ಪೊಲೀಸ್ ಹಾಕ್ತೀರಾ ಯಾರಾದರೂ? ಯಾರು? ಎಷ್ಟು ಜನ ಹಾಕ್ತೀರಾ? ಚೆನ್ನಾಗಿ ಓದಬೇಕು. ಪೊಲೀಸ್ ಆಗಬೇಕಂದ್ರೆ ಚೆನ್ನಾಗಿ ಓದಿ ಡೈಲಿ ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಈಗಲಿಂದನೇ. ಸ್ಪೋರ್ಟ್ಸಲ್ಲಿ ಇರಬೇಕು. ಉಳ್ಳಕ್ಕಿರಬಾರ್ದು, ಹೈಟ್ ಜಾಸ್ತಿ ಇರಬೇಕು. ಹೈಟ್ ಜಾಸ್ತಿ ಇರಬೇಕು, ಉದ್ದಕ್ಕಿರಬೇಕು. ಕುಳ್ಳಕ್ಕಿರೋರೆಲ್ಲ ಉದ್ದ ಆಗ್ಬೋದು. ರನ್ನಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ ಚೆನ್ನಾಗಿ, ಆಯಿತಾ? ಸ್ಕಿಪ್ಪಿಂಗ್ ಮಾಡಿದಾಗ ಏನು ಮಾಡ್ತೀರಾ? ಹೈಟ್ ಜಾಸ್ತಿ ಆಗುತ್ತೆ. ಹೈಟ್ ಜಾಸ್ತಿ ಆದಾಗ ನೀವು ಎಲಿಜಿಬಲ್ ಆಗ್ತೀರ. ಅದ್ರ ಪ್ರಕಾರ ಓದಿ ಒಂದಕ್ಕೆ ಪೊಲೀಸ್ ಆಗ್ಬೋದು. ನಿಮ್ಮ ಥರನೇ ನೋಡಿ ಲೇಡಿ ಕಾನ್ಸ್ಟೇಬಲ್ಸು, ಸಬ್ ಇನ್ಸ್ಪೆಕ್ಟರ್ಸು, ಈವನ್ IPS ಆಫೀಸರ್ಸು ಇರ್ತಾರೆ. ದೊಡ್ಡ ಆಫೀಸರ್ಸ್ ಹೆಣ್ಮಕ್ಳಲ್ಲಿ. ನೀವು ಹಂಗೆ ಆಗ್ಬೋದು. ಗೊತ್ತಾಯ್ತಾ? ಅದಕ್ಕೆ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಮಾರ್ಕ್ಸ್ ತೊಗೊಂಡು ಮುಂದೆ ಬರಬೇಕು. ಮಾಡ್ತೀರಲ್ಲ? ವೆರಿ ಗುಡ್. ಸೌಂಡೇ ಬಂದಿಲ್ಲಲ್ಲ? ಶಬಾಷ್.